ಸಂಪೂರ್ಣವಾಗಿ ಯಶಸ್ವಿಗೊಳಿಸೋಣ. ನಾವು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ನಾವು ಆದ್ರೂ ನಿಮ್ಮ ಜೀತ ಮಾಡ್ಕೊಂಡು ಬರ್ತಿದ್ದೀವಿ. ಇಲ್ಲಿವರೆಗೂ 23 ವರ್ಷ ಆಯಿತು. 23 ವರ್ಷದಿಂದ ಸತತವಾಗಿ ನಮ್ಮ ಮೇಲಿನಿದೆ ಅಂದರೆ ಅತ್ಯಾಚಾರ ನಡೀತಿದೆ, ಅನ್ಯಾಯವಾಗ್ತಿದೆ. ನಮ್ಮನ್ನು ಜೀತ ನಾಲ್ಗಿಂತ ಕೆಳಗೆ ನೋಡ್ತಿದ್ದಾರೆ. ನಿಮ್ಮ ರೇಡಿಯೋ ಎಲ್ಲಾರ್ಸು, ಮೀಡಿಯಾ ಎಲ್ಲಾರ್ಸು, ಜಾಯಿಂಟ್ ಡೈರೆಕ್ಟರ್ಸು, ಬೀದರ್ ಕಡೆ 40 ಎಕರೆ ಆಸ್ತಿ ಮಾಡ್ಬೇಕು. ನಾವು 40 ಎಕರೆ ಆಸ್ತಿ ಮಾಡಿದ್ರೆ ಅದು ನಮ್ಮ ಕೆಲಸ ಮಾಡ್ಬಿಟ್ಟು 50 ರೂಪಾಯಿ ಅಂದರೆ ಬರೀ 60 ರೂಪಾಯಿ ಬರುತ್ತೆ. ಸರ್ವ್ ಮಾಡಬೇಕು. ನಮಗೂ ಪೆಟ್ರೋಲ್ ಹಾಕೊಂಡು 40 ಕಿಲೋಮೀಟರ್ ಹೋಗ್ಬೇಕು. ನಮಗೆ ಬಾಂಡ್ ಜೌಂಡ್ರಿ ಇಲ್ಲ. ನೋಟಿಸ್ ಕೊಡ್ಲಿಕ್ಕೆ ನಾವೇ ಹೋಗ್ಬೇಕು. 360 ರೂಪಾಯಲ್ಲಿ ಕೆಲಸ ಮಾಡ್ತೀವಿ. ನಮ್ಮ ಡಿಸ್ಟ್ರಿಕ್ಟ್ 15,000 ಒಳಗಡೆ ಬರ್ತಾ ಇದೆ. ಒಬ್ಬರಿಗೆ ರಾಜ್ಯದಲ್ಲಿ 6,000 ರೂಪಾಯಿ ಮಕ್ಕಳಿಗೆ ಒಂದು 500 ಜನಕ್ಕೆ ಒಂದು 20,000 ಒಳಗೊಂಡು ನಮಗೆ ದಯವಿಟ್ಟು ಎಲ್ಲ ಸರ್ಕಾರದವರು ನಮ್ಮನ್ನು ಕಾಯಮಾತಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ನಾನು 5 ವರ್ಷದಿಂದ ಕೆಲಸ ಮಾಡ್ತೀನಿ. ಈ ಮಲ್ತಾಯಿ ಧೋರಣೆಯನ್ನು ದಯವಿಟ್ಟು ಬಿಡಿ. ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆಯನ್ನು ಹಚ್ಚೋದನ್ನು ಬಿಟ್ಬಿಟ್ಟು ಎಲ್ಲರಿಗೂ ಸಮಾನತೆಯಿಂದ ಒಂದು ಬದುಕಲು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಕೋರ್ಕೊತೀವಿ. ಈ ನಾವು ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ ಸ್ವಾಮಿ. ಕೋಡಿ ಮುಕ್ತದಿಂದ ಹಿಡಿದು ದರ್ಖಾಸ್ ಕೋಡಿ ಎಲ್ಲ ಹೇಳ್ತಾರೆ. ದರ್ಖಾಸ್ ಕೋಡಿ 50 ವರ್ಷದಿಂದ ಪೆಂಡಿಂಗ್ ಇರೋದೆಲ್ಲ ಸಾಲ್ವ್ ಆಯಿತು. ಯಾರಿಂದ ಸಾಲ್ವ್ ಆಯಿತು? ಯಾರು ಮಾಡಿರೋದು? ತಗೊಳ್ಳಿ, ನೀವೇ ಕೇಳಿ, ಪ್ರಶ್ನೆ ಮಾಡಿ. ಯಾರು ಮಾಡಿದ್ದಾರೆ? ದರ್ಖಾಸ್ ಕೊಡಿ. ಎಷ್ಟೋ ವರ್ಷಗಳಿಂದ ಇರೋದನ್ನ ಪರವಾನಿ ಭೂಮಾಪಕರೇ ಮಾಡಿರೋದು. ಅದನ್ನು ಕೇಳಿ, ಕ್ವಶನ್ ಮಾಡಿ. ನೀವು ದಯವಿಟ್ಟು ಮಾಧ್ಯಮದ ಮುಖಾಂತರ ನಾವು ಬೇಡ್ಕೋತಾ ಇದ್ವಿ. ನಮಗೂ ಒಂದು ಒಳ್ಳೇದಾಗೋ ಥರ ನಿಮ್ಮ ಒಂದು ಮಲ್ಲೋ ಸಹ ಮನವಿ ಮಾಡ್ತೀವಿ.